ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಉತ್ತರ ಕರ್ನಾಟಕ ಅಭಿವೃದ್ಧಿ ಹರಿಕಾರ ಹಿಂದುತ್ವದ ನಾಯಕ ಯತ್ನಾಳ್ ಅವರನ್ನ ಕೆಲವರು ಕುತಂತ್ರ ಮಾಡಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ಖಂಡನೀಯ ಎಂದು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಗೌಡ್ರು ಹೇಳಿದ್ದಾರೆ. ಯಲಬುರ್ಗಾ ಪಟ್ಟಣದಲ್ಲಿ ಇಂದು ಬಿಜಾಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟಿಸಿರುವುದನ್ನು ಖಂಡಿಸಿ ಚೆನ್ನಮ್ಮ ಸರ್ಕಲ್ನಲ್ಲಿ ಇಂದು ಪ್ರತಿಭಟನೆ ಮಾಡಲಾಗಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜೇಂದ್ರ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಚ್ಚಾಟನೆ ಮಾಡಿರುವ ಪಕ್ಷದ ವರಿಷ್ಠರ ಕ್ರಮವನ್ನು ಖಂಡಿಸಿ ಘೋಷಣೆ ಕೂಗಿದ್ದಾರೆ. ಭಾರತದ ಹಿಂದೂ ಫೈರ್ ಬ್ರಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಧಿಕ್ಕಾರ ಧಿಕ್ಕಾರ, ಅಪ್ಪ ಮಕ್ಕಳಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಹಿಂದೂ ಹುಲಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹಿಂದೂ ಹುಲಿಗೆ ಜೈ ಪಂಚಮಸಾಲಿ. ಬಳಿಕ ಚೆನ್ನಮ್ಮ ವೃತ್ತದಲ್ಲಿ ಕೆಲ ಹೊತ್ತು ಮಾನವ ಸರಪಳಿ ನಿರ್ಮಿಸಿ ರಸ್ತೆ ಸಂಚಾರ ಬಂದ್ ಮಾಡಿದ್ರು. ಪಂಚಮಸಾಲಿ ಸಮಾಜ ಮುಖಂಡ ರುದ್ರಗೌಡ ಮಾತನಾಡಿ, ಬಸನಗೌಡ ಪಾಟೀಲ್ ಯತ್ನಾಳ್ ಎಂದು ಪಕ್ಷದ ವಿರುದ್ಧ ಮಾತನಾಡಿಲ್ಲ. ಪಕ್ಷದಲ್ಲಿ ಇರುವ ಕೆಲವರು ಹೊಂದಾಣಿಕೆ ರಾಜಕಾರಣ, ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ ವಿರೋಧ ಮಾಡಿದ್ದಕ್ಕೆ ಉಚ್ಚಾಟನೆ ಮಾಡಿರುವುದು ಸರಿಯಲ್ಲ ಎಂದಿದ್ದಾರೆ. ನೇರ ನಿಷ್ಠೂರ ಪ್ರಕಾರ ಹಿಂದೂ ನಾಯಕನಿಗೆ ಬಿಜೆಪಿ ಮಾಡಿರುವ ಅನ್ಯಾಯ ಇದಾಗಿದೆ. ಇಡೀ ಹಿಂದೂ ಸಮಾಜಕ್ಕೆ ಮಾಡಿರುವುದು ಅಪಮಾನವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸಿದ್ದರಾಮೇಶ್ ಬೇಲೇರಿ ಮಾಜಿ ಸದಸ್ಯ ಮಾತನಾಡಿ, ಬಿಜಾಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಆದೇಶ ಹಿಂಪಡೆದಿದ್ರೆ ಎಲ್ಲಾ ಹಿಂದೂಗಳು ಸಾಮೂಹಿಕವಾಗಿ ಬಿಜೆಪಿ ಸದಸ್ಯರಿಂದ ರಾಜೀನಾಮೆ ಕೊಡ್ತೀವಿ ಎಂದಿದ್ದಾರೆ. ಇನ್ನು ದಾನಗೌಡ ತೊಂಡಿಹಾಳ್ ಮಾತನಾಡಿ, ನಾವು ಬಸನಗೌಡ ಪಾಟೀಲ್ರಿಗೆ ನೈತಿಕವಾಗಿ ನಾವು ಬೆಂಬಲವನ್ನ ಕೊಡ್ತೀವಿ. ಕೇಂದ್ರದ ಬಿಜೆಪಿಯವರಷ್ಟೇ ಗಡುವು ಕೊಡ್ತಾ ಇದ್ದೇವೆ. ಏಪ್ರಿಲ್ 10ರವರೆಗೆ ಗಡುವು ಕೊಟ್ಟಿದ್ದೇವೆ. ಅಷ್ಟರ ಒಳಗೆ ಸರಿಯಾದ ನಿರ್ಧಾರವನ್ನ ಪಡೆದುಕೊಳ್ಳದಿದ್ರೆ ಏಪ್ರಿಲ್ 13ರಂದು ಕೊಟ್ಟಿದ್ದೇವೆ. ರಾಜ್ಯದಾದ್ಯಂತ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಎಂದಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿರುವುದನ್ನು ನಾವು ಇದು ಯಲಬುರ್ಗಾದಲ್ಲಿ ಕೇವಲ ಸಾಂಕೇತಿಕವಾಗಿ, ಅಂದರೆ ನಿನ್ನೆ ಇವತ್ತು ಬೆಳಿಗ್ಗೆ ಎಲ್ಲರೂ ಸೇರಿಕೊಂಡು ಸಾಂಕೇತಿಕವಾಗಿ ಮಾಡೋಣ ಉದ್ದೇಶದಿಂದ ಕೇವಲ ನಾವು ಅಷ್ಟೇ ಮಾಡ್ತಾ ಇದ್ದೀವಿ. ಆದರೆ ಪೂಜ್ಯ ಗುರುಗಳು ನಿನ್ನೆ ನಮಗೆ ಒಂದು ಆದೇಶವನ್ನು ಮಾಡಿದ್ದಾರೆ. ಏನಪ್ಪ ಅಂದರೆ, ಈ ಒಂದು ಬಿಜೆಪಿಯ ಹೈಕಮಾಂಡ್ಗೆ 10ನೇ ತಾರೀಕಿನ ಮಟ್ಟ ಡೆಡ್ಲೈನನ್ನು ಕೊಟ್ಟಿರ್ತೇವೆ ಸಮಾಜದಿಂದ. ಕಾರಣ ಇಷ್ಟೇ, ನಿಷ್ಠಾವಂತ ಸಮಾಜ ಪರವಾಗಿ ಹೋರಾಡುವಂಥ, ಹಿಂದೂ ಪರವಾಗಿ ಹೋರಾಡುವಂಥ ವ್ಯಕ್ತಿಯನ್ನು ನೀವು ಉಚ್ಚಾಟನೆ ಮಾಡಿದ್ದು ತಪ್ಪು ಅಂತಂದು ಹೇಳಿ ಒಂದು ನಮ್ಮ ಪೂಜ್ಯ ಗುರುಗಳು ನಿನ್ನೆ ಬೆಳಗಾವಿಯಲ್ಲಿ ಒಂದು 10ನೇ ತಾರೀಕಿನ ಮಟ್ಟ ಒಂದು ದಿನಾಂಕವನ್ನು ಕೊಟ್ಟಿರ್ತಾರೆ. ಆಮೇಲೆ ಅವರ ಉಚ್ಚಾಟನೆಯನ್ನು ವಾಪಸ್ ತಗೊಳ್ಳದೇ ಇದ್ದಾರೆ. ನಾವು ಹುಬ್ಬಳ್ಳಿ ಅಥವಾ ಬೆಳಗಾವದಲ್ಲಿ ಸುಮಾರು ಲಕ್ಷಾಂತರ ಜನ ಸೇರಿ ಏನು ಬೆಂಗಳೂರೊಳಗೆ ಮತ್ತು ಬೆಳಗಾವಿ ಒಳಗೆ ಏನು ಕಾರ್ಯಕ್ರಮ ಮಾಡಿದ್ವಿ, ಅದೇ ಥರನಾಗಿ ಹೈಕಮಾಂಡ್ಗೆ ಬಿಸಿ ಮುಟ್ಟಿಸಲು ಲಕ್ಷಾಂತರ ಜನ ಸೇರಿ ಹಳ್ಳಿಯಿಂದ ಹುಬ್ಬಳ್ಳಿ ನೆಹರು ಮೈದಾನ ಬೆಳಗಾವಿಯೊಳಗೆ ಎಲ್ಲ ಸಮಸ್ತ ಬಂಧುಗಳು ಮನೆ ಎಲ್ಲರೂ 10ನೇ ತಾರೀಕಿನ ಆದೇಶ ಕೊಟ್ಟಿದ್ದಾರೆ. ಇನ್ನು ಅಂಬರೀಶ್ ಹುಬ್ಬಳ್ಳಿ, ಕೆಜಿ ಪಲ್ಯದ ಕಲ್ಲಪ್ಪ ತೋಟದ್, ಮಹೇಶ್ ಭೂತೆ, ಶರಣಪ್ಪ ರಾಂಪುರ್, ಬಸವರಾಜ್ ಗುಳಗುಳಿ, ರಾಮನಗೌಡ ಬಂಡಿಹಾಳ್, ಮುದಿಯಪ್ಪ ಬಳ್ಳಾರಿ, ಮಹೇಶ್ ಭೂತೆ, ಶಿವನಗೌಡ ನಾಗನಗೌಡ್ರು, ಅಪ್ಪಣ್ಣ ಬನ್ನಿಮರ, ಜಿಎಸ್ ಪಾಟೀಲ್, ಸಿದ್ದಪ್ಪ ಮೇಟಿ, ಮಾಂತೇಶ್ ಭಾಸ್ಕರ್, ಶರಣಪ್ಪ ದೂಕಲದ, ಈರಣ್ಣ ಗೋಗಿರಿ ಮತ್ತಿತರರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.